ಇವತ್ತು ಜನಸ್ಪಂದನ ಕಾರ್ಯಕ್ರಮ ಅಂತಂದ್ರೆ ನಾವೆಲ್ಲ ರಾಜದುರ್ಗ ಪಂಚಾಯತಿ ಶಂಕರ ಅಂತ ಅಲ್ಲೇನೋ ಸ್ವಚ್ಛತೆ ಕಾರ್ಯಕ್ರಮ ಸಮಸ್ಯೆ ಇದೆ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಬಂದಿದ್ದಾರೆ. ಸೊ ಮತ್ತೆ ಗೊತ್ತಾಯ್ತು ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ ಅವನಿಗೆ, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಈ ತಾಲೂಕು ಏನು ನಮ್ಮ ಅಧಿಕಾರಿಗಳು ಸೇರಿ ನಾನು ಲಾಸ್ಟ್ ಕೋವಿಲಲ್ಲಿ ಬಂದಾಗ ಸಾಕಷ್ಟು ಏನು ವಯಸ್ಸಾಗಿರ್ತಕ್ಕಂಥ ನನ್ನ ತುಂಬಾ ಜನ ಬಂದು ನನಗೆ ಯಾವಾಗ ಕೊಟ್ಟರು. ಅವತ್ತೇ ನಾನು ಹೇಳಿದೆ ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ, ಎಲ್ಲ ತಹಸೀಲ್ದಾರವ್ರನ್ನ ಕರ್ಕೊಂಡ್ ಬರ್ತೀನಿ, ಇವಾಗ ಕರ್ಕೊಂಡ್ ಬರ್ತೀನಿ, ನಿಮ್ಮ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸ್ತೀನಿ ಅಂತ ನಾನು ಕೊಟ್ಟಿದ್ದೆ ಲಾಸ್ಟ್ 8 days ಬ್ಯಾಕ್ ಹೋಗಿರೋದ್ರಲ್ಲಿ. ಆ ತಕ್ಕಂಗೆ ಎಲ್ಲರನ್ನು ಕರ್ಕೊಂಡು ಇವತ್ತು ನಾನು ಮುಂದೆ ಬಂದಿದ್ದೀನಿ. ಇಡೀ ಮೇ ಜೂನ್ ಒಳಗಡೆ ನಮ್ಮ ಇಡೀ ತಾಲೂಕು ಆಡಳಿತ ವರ್ಗ ಬಂದು ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ನಿರಂತರ ಕೂತ್ಕೊಂಡು ಬಂದ್ರೆ ಅದು ಕಷ್ಟ ಆಗುತ್ತೆ. ನೀವು ಬರ್ತಕ್ಕಂಥ ಸಮಸ್ಯೆನ ಇಲ್ಲೇ ಟೈಮ್ ಕೊಟ್ಟು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮನ ಮಾಡ್ತೀವಿ. ಬಹುಶಃ ಇಲ್ಲೇ ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಇಲ್ಲಿ ನಮ್ಮ ತಹಸೀಲ್ದಾರ್ ಮತ್ತು ಈ ಊರು ನಾವೆಲ್ಲ ಸೇರಿ ಬಗೆಹರಿಸ್ತೀವಿ, ಆ ನಂಬಿಕೆ ನನಗಿದೆ. ಇದೆಲ್ಲ ಆದ್ಮೇಲೆ ಪತ್ರಿಕಾ ಮಾಧ್ಯಮದವರಿಗೆ ರಿಪೋರ್ಟ್ ಕೊಡ್ತೀವಿ, ಎಷ್ಟು ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಸಮಸ್ಯೆಗಳು ಬಂದಿದೆ, ಅದನ್ನ ಯಾವಾಗ ಸ್ವೀಕರಿಸ್ತೀವಿ ಅಂತ ಲಾಸ್ಟ್ಗೆ ನಿಮಗೆ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತೀವಿ ಇವರಿಗೆ. ಬಹುಶಃ ನಾನು ಮಾಡಿರ್ತಕ್ಕಂಥ ಜನಸಂಧಾನ ಕಾರ್ಯಕ್ರಮದಲ್ಲಿ ಇನ್ನು ನಮ್ಮ ಪಂಚಾಯತಿ ಕಡೆಯಿಂದ ಅವೇರ್ನೆಸ್ ಜನ ಜಾಸ್ತಿ ಬರ್ಬೇಕಿತ್ತು, ಆಗಿದೆಲ್ಲ ಗೊತ್ತಿಲ್ಲ ಮಾಡ್ತಿದ್ದೀರಾ. ಸೊ ಲಾಸ್ಟ್ ನಮ್ಮ ಹುತ್ತೂರು ಮತ್ತು ದೇವಸ್ಥಾನ ಎಷ್ಟು ಜನ ಸೇರಿದ್ರು, ನಮ್ಮ ಬೀರಿ ಹ್ಯಾಂಡಲ್ ಮಾಡಿದ ಎಷ್ಟು ಜನ ಸೇರಿದ್ರು. ಸೊ ಹಾಗೆ ಜನ ಹತ್ರ ಹೋದಾಗ ಜನ ಒಂದು ಆಶೀರ್ವಾದ ಮಾಡ್ತಾರೆ. ಇಲ್ಲ ಅದಕ್ಕೆ ನನಗೆ ಸ್ಪಂದಿಸಬೇಕು, ಯಾಕಂದ್ರೆ ಇದು ರಾಜಕೀಯ ಫಂಕ್ಷನ್ ಅಲ್ಲ, ಇದು ಪೊಲಿಟಿಕಲ್ ಫಂಕ್ಷನ್ ಅಲ್ಲ, ಅಧಿಕಾರಿ ಫಂಕ್ಷನ್ ಆಗಿದ್ದರಿಂದ ಇವುಗಳು ನನಗೆ ಸ್ಪಂದಿಸಬೇಕು ಅಂತ ಸ್ಟಾರ್ಟ್ ಮಾಡ್ತೀವಿ. ಯಾರು ಬರ್ಕೊಳ್ಳೋರು ರೈಟಿಂಗ್ ಅಲ್ಲಿ ಯಾರು ಇದು ಮಾಡ್ತಾರೆ, ಯಾರಿಗಿದ್ರಿ? ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದನೂ ಯಾವ ಅರ್ಜಿ ಬಂದಿದೆ ಅಂತ ನೀವು ಇದು ಮಾಡ್ಕೋಬೇಕು. ಲಾಸ್ಟ್ಗೆ ನಮಗೆ ಸಬ್ಮಿಟ್ ಮಾಡ್ಬೇಕು. ಅದನ್ನ ಯಾವ ಡಿಪಾರ್ಟ್ಮೆಂಟ್ ಇದೆ, ಏರಿಯಾದವ್ರಿಗೆ ಎಷ್ಟು ಬಂತು, ತಹಸೀಲ್ದಾರ್ಗೆ ಎಷ್ಟು ಬಂತು, ರೆವಿನ್ಯೂಗೆ ಎಷ್ಟು ಬಂತು, ಸಾರಿ ನಮ್ಮ ತಾಲೂಕು ಪಂಚಾಯತಿಗೆ ಎಷ್ಟು ಬಂತು, ಅರಣ್ಯಗೆ ಎಷ್ಟು ಬಂತು ಅಂತ ನಮ್ಗೆ ಇದು ಮಾಡಿದ್ರೆ ಅವನ್ನ ಕರೆದು ಮಾತಾಡಿ ಕಾರ್ಯಕ್ರಮ ಮಾಡ್ಕೊತೀವಿ. ಈ ಕಾರ್ಯಕ್ರಮಕ್ಕೆ ನನಗೆ ಎಲ್ಲ ರೀತಿ ಸಾಥ್ ಕೊಡ್ತಾರೆ. ಇವತ್ತಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಲ್ಲಕಲ್ ಪಂಚಾಯತಿ, ನಾಳೆ ಬೆಳಗ್ಗೆ ದುರ್ಗದಲ್ಲಿ, ನಾಳೆ ಸಾಯಂಕಾಲಕ್ಕೆ ಕಾಯಲೂರು ಮುಗಿಸ್ಕೊಂಡು ಒಂದು ಕ್ರಮೇಣವಾಗಿ ತಾಲೂಕು ಪಂಚಾಯತಿಗೆಲ್ಲ ಎಲ್ಲ ಪಂಚಾಯತಿ ಕವರ್ ಮಾಡಿ ಮತ್ತೆ 2 ತಿಂಗಳ ಆದ್ಮೇಲೆ ನನ್ನ ಬೆಳಗ್ಗೆ 3 ಗಂಟೆಗೆ ನಾನು 2 ಪಂಚಾಯತಿ ಎಲ್ಲ ಪಂಚಾಯತಿ ಮುಗಿಸಿದಾದ್ಮೇಲೆ ಜೂನ್ ಜುಲೈಯಲ್ಲಿ ನನ್ನ ಬೆಳಗ್ಗೆ 3 ಗಂಟೆಗೆ ಬರ್ತಿದ್ದೆ. ನಾನು ಅಲ್ಲೇ ಬಂದು ವಾಸ್ತವ ಹೋಗಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇನೆ. ಸೊ ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಾನು ಕೇಳ್ಕೊಂತ ಸಾರ್ವಜನಿಕರು ಕೂಡ ಯಾರೋ ದುಡ್ಡುಗಳು ಹಾಕೊಳ್ಳಿ, ಒಬ್ಬೊಬ್ಬರ ಎಲ್ಲರೂ ಕರೆದು ಮಾತಾಡಿಸ್ತೀನಿ, ಎಲ್ಲರೂ ನಾನು ಸ್ವೀಕಾರ ಮಾಡ್ತೀನಿ. ಇಲ್ಲಿ ಏನಾದ್ರು ಹಾಕಂತಿದ್ರೆ ಇಲ್ಲೇ ಕ್ಲೋಸ್ ಮಾಡಿದ್ರೆ ದಯವಿಟ್ಟು ಪೊಲೀಸ್ ಇಲಾಖೆ ಸ್ವಲ್ಪ ಸ್ಪಂದಿಸಬೇಕಾಗುತ್ತೆ. ಎಲ್ಲಿ ಪೊಲೀಸ್ ಇಲಾಖೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಅಭಿವೃದ್ಧಿ ಬಗ್ಗೆ ಸದಾ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರೇ, ಎಲ್ಲ ತಾಲೂಕಿನ ಅಧಿಕಾರಿ ವರ್ಗದವರಿಗೂ ವಂದಿಸುತ್ತಾ, ಈಗ ನಾವು ಬರ್ಬೇಕಾದ್ರೆ ನಮ್ಮ ಇಲಾಖೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ನು ಸಹ ಕರ್ಕೊಂಡು ಬರ್ಬೇಕಾಗಿತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ. ಆದ್ರೆ ಇವತ್ತು ಬ್ಯಾಂಕ್ ಯಾವ ಸ್ಥಿತಿಗೆ ಹೋಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ನಾನಿಲ್ಲಿ ಈಗಾಗಲೇ ನಮ್ಮ ಕೋಗ್ಲೂರು ಸೊಸೈಟಿ ಅಧ್ಯಕ್ಷರು ಕಿಟ್ಟಣ್ಣ ಅವರು ಇಲ್ಲೇ ಇದ್ದಾರೆ. ನಾವು ಬ್ಯಾಂಕ್ಗಳು ಈ ಒಂದು ಮಾರ್ಚಲ್ಲಿ ಮುಗಿದೇ ಹೋಯಿತು ಅಂದ್ಕೊಂಡಿದ್ವಿ. ಆದ್ರೆ ಎಲ್ಲರೂ ನಮ್ಮ ಶಾಸಕರು, ಇನ್ನ ಹಲವಾರು ನಮ್ಮ ಮುಖಂಡರು ಮತ್ತೆ ನಮ್ಮ ಸಿಬ್ಬಂದಿ ಎಲ್ಲರ ಒಂದು ಶ್ರಮದಿಂದ ಜಿಲ್ಲೆಯಲ್ಲಿ ಇವತ್ತು ಮುಖ್ಯವಾಗಿ ನಮ್ಮ ರಾಜಕಾರಣಿಗಿಂತ ಸಿಬ್ಬಂದಿ ಮತ್ತು ಎಲ್ಲರ ಒಂದು ಶ್ರಮದಿಂದ ಏನು ಸೆಕ್ಟರ್ 7 ಹೋಗಿತ್ತು ಅದರಿಂದ ಉಳ್ಕೊಂಡಿದ್ದೀವಿ. ಏನು ರೈತರ ಒಂದು KCC ಸಾಲ ಇತ್ತು ಅದನ್ನ ರಿನ್ಯೂವಲ್ ಮಾಡ್ಲಿಕ್ಕೆ ಏನೇನು ಕಷ್ಟಪಟ್ಟು ಎಲ್ಲ ರೈತರು ಸಾಲ ರಿನ್ಯೂವಲ್ ಮಾಡ್ತಿದ್ವಿ. ನಾನು ಮಹಿಳೆಯರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥ ಒಂದೇ ಒಂದು, ಇವತ್ತು ತಾವೇನು ಮಹಿಳಾ ಸಂಘಗಳಿಂದ ತಾವು ತಗೊಂಡಿದ್ದೀರಿ, ದಯವಿಟ್ಟು ಆ ಸಾಲವನ್ನ ಮರುಪಾವತಿ ಮಾಡಿದ್ರೆ ಬ್ಯಾಂಕು ಇವತ್ತು ಈ ಬೇರೆ ಬ್ಯಾಂಕ್ಗೂ ನಮ್ಮ DCC ಬ್ಯಾಂಕ್ ಬಹಳ ವ್ಯತ್ಯಾಸ ಇದೆ. ಇದು ರೈತರ ಒಂದು ಸಂಸ್ಥೆ, ರೈತರ ಆಡಳಿತದಲ್ಲಿ ಅವರ ಅಧೀನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಇದು ಉಳ್ಕೊಂಡ್ರೆ ನಿಮ್ಮೆಲ್ಲರಿಗೂ ಬಹಳಷ್ಟು ಅನುಕೂಲ ಇದೆ. ಏನು 0% ಬಡ್ಡಿನಲ್ಲಿ ಸಾಲ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಕಮರ್ಷಿಯಲ್ ಬ್ಯಾಂಕ್ ತಾವೆಲ್ಲ ನೋಡ್ತಾ ಇದ್ರಿ, ಮೊದಲ ತರ ಇಲ್ಲ.
ಏನು ಪಟ್ಟಿ ಚಕ್ರ ಪಟ್ಟಿ ಅಂತ ಹೋಗ್ತಾ ಇದೆ. ಅದರಿಂದ ತಾವೆಲ್ಲರೂ ಅದಕ್ಕೆ ಸಹಕರಿಸಿ ನಿರ್ವಹಣೆ ಮಾಡೋದಕ್ಕೆ ಸಹಕಾರ ಮಾಡಬೇಕಂತ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮನ ಮುಂದುವರಿಸೋಕೆ ನಾನು ನಮ್ಮ ಮುಖಂಡರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾವೆಲ್ಲ ವೇದಿಕೆಯನ್ನ ಇದು ಮಾಡಿಕೊಟ್ಟು ಅಧಿಕಾರಿಗಳಿಗೆ ಈ ಒಂದು ಸಭೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಮುಖಂಡರಲ್ಲೆಲ್ಲ ಮನವಿ ಮಾಡಿಕೊಂಡು ಈ ಒಂದು ಅಧಿಕಾರಿಗಳು ಇದನ್ನ ಸಭೆಯಲ್ಲಿ ಯಶಸ್ವಿಗೊಳಿಸಬೇಕು ಮನವಿ ಮಾಡ್ಕೊಂಡು ಮಂಜುನಾಥ್ ಸರ್ ಅವರಿಗೆ ನಮ್ಮ ಆಹ್ವಾನ ಅರ್ಜಿಗಳನ್ನ ನೀಡಬೇಕು ಅಂತ ಕೋರ್ಕೊಳ್ತೇನೆ. ಸ್ವಲ್ಪ ಸರ್ ನಾ వచ్చేస్తే మీరు అంతా మీరు మీరే మీరంతా వీడియో టీవీలో వచ్చి మంచి ఫోటో కొట్టాబ్రా ఫోటో కొట్టావా వచ్చేదమ్మా ఆర్కే ఫేస్బుక్ పేరు పెట్టేది.